नाजरीन, फ्रीडम वॉइस उर्दू में आपका इस्तकबाल है। सिविल सोसाइटी के जिम्मेदार नूर श्रीधर की निगरानी में नागरिका मता काबिल समिति वजूद में PUCL के जिम्मेदार वेंकट राजू समेत कई तंजीमों के जिम्मेदार शामिल। सरहदी जिला चामराजनगर में 13 जून बरोज पीर दोपहर 4 बजे सिविल सोसाइटी के जिम्मेदार नूर श्रीधर की सदारत में एक नशिस्त मुनक्किद हुई, जिसमें SIR से होने वाले नुकसानात और SIR की मुहिम में अवाम की शिरकत के मुतालिक तफसीलात बयान किए। इस दौरान चामराजनगर जिला नागरिका मता काबिल समिति वजूद में आई, जिसमें PUCL के वेंकट राजू, अपूर्वा डिसिल्वा, बद्रीनाथ, अब्रार अहमद समेत कई तंजीमों के जिम्मेदार मौजूद रहे। इस दौरान उन्होंने कहा कि लॉजिकल डिस्पेंसी का इस्तेमाल करते हुए तकरीबन कर्नाटक में 90 लाख से मजीद वोटर डिलीट होने के इम्कानात हैं। आइए देखते हैं मजीद उन्होंने क्या कहा इन्हीं की ज़बानी। ಪ್ರಜಾತಂತ್ರ ಪ್ರೇಮಿ ಬಂಧುಗಳಲ್ಲಿ ನಮಸ್ಕಾರ ಮತ್ತು ವಿನಂತಿ. ನಮಗೆಲ್ಲ SIR ಪ್ರಕ್ರಿಯೆ ಹೇಗೆ ಪ್ರಾರಂಭ ಆಗಿದೆ, ಹೇಗೆ ನಡೀತಿದೆ, ಏನೆಲ್ಲ ಹಂತ ನಡೀತಿದೆ ಅಂತ ನಮ್ಮ ಕಣ್ಮುಂದಿದೆ. ಅದಕ್ಕೆ ಹೆಚ್ಚು ವಿವರಿಸಬೇಕಾಗಿಲ್ಲ. ಈಗ ಆಲ್ರೆಡಿ ಪರದಾಟ ಶುರುವಾಗಿದೆ. ಬಟ್ ಈಗ ಶುರುವಾಗಿರೋ ಪರದಾಟ ಏನೂ ಇಲ್ಲ. ಈಗಿರುವಂಥದ್ದು ಪರದಾಟ ಮೊದಲೇದು ಆ ಫಾರ್ಮ್ ಇನ್ಯುಮರೇಷನ್ ಫಾರ್ಮ್ ಸಿಗ್ತಿಲ್ಲ ಅನ್ನೋ ಪರದಾಟ ಶುರುವಾಗ್ತಾ ಇದೆ. ಆದರೆ ನೆಕ್ಸ್ಟ್ ಲೆವೆಲ್ ಆಫ್ ಪರದಾಟ ಈಗ ನೆಕ್ಸ್ಟ್ ಶುರುವಾಗುತ್ತೆ. ಆ ಇನ್ಯುಮರೇಷನ್ ಫಾರ್ಮ್ ತುಂಬುದು ಹೇಗಪ್ಪ ಅನ್ನೋದು ತುಂಬ ಚಿಂತೆ ವಿಚಾರ ಇದೆ. ಹೆಂಗೋ ಅರೆ ಬರೆ ತಪ್ಪು ಏನೇನೋ ಮಾಡಿ ಒಂದು ತುಂಬೋದು ಒಂದಿಷ್ಟು ನಡೀತದೆ. ಆದರೆ ರಿಯಲ್ ಪರದಾಟ ಮುಂದಿನ ತಿಂಗಳು ಕಾಲಿದೆ. ಯಾಕಂದರೆ 1.5 ಕೋಟಿಗಿಂತಲೂ ಹೆಚ್ಚಿನ ಜನರಿಗೆ ನೋಟಿಸ್ ಬರಲಿದೆ ಮುಂದಿನ ತಿಂಗಳು. ಆಗಸ್ಟ್ 5ನೇ ತಾರೀಕು ಡ್ರಾಫ್ಟ್ ಪಟ್ಟಿ ಪ್ರಕಟ ಆಗ್ತದೆ SIR. ಅವಾಗ 1.5 ಕೋಟಿಗಿಂತಲೂ ಹೆಚ್ಚಿನ ಜನ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗ್ತಾರೆ. ಅವರೆಲ್ಲರೂ ಕೂಡ ನೋಟಿಸ್ ಬರ್ತದೆ, ನೀವೆಲ್ಲ ಕೂಡ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ಅಂತ. ಈಗ ನೀವು ಡಾಕ್ಯುಮೆಂಟ್ ಕೊಡೋದು ಅಗತ್ಯ ಇಲ್ಲ, ಎನ್ಯುಮರೇಷನ್ ಫಾರ್ಮ್ಸ್ ತುಂಬಿದರೆ ಸಾಕು ಅಂತ ಹೇಳಿದಕ್ಕೋಸ್ಕರ ಪರವಾಗಿಲ್ಲ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳೋದು ನಿರಾಳವಾಗಿದ್ದೀವಿ. ಆದರೆ ಮುಂದಿನ ತಿಂಗಳು ಒಂದೇ ತಿಂಗಳ ಒಳಗಾಗಿ ಅದು ನೀವು ಜನರಿಗೆಲ್ಲ ನೋಟಿಸ್ ಸಿಗೋದ್ರೊಳಗೇ ಒಂದು ವಾರ 10 ದಿವಸ ಪಡೆದು ಬಿಡ್ಬೋದು. ಅವಾಗ ಇರುವಂಥ 15-20 ದಿವಸದೊಳಗಾಗಿ ನೀವು ಎಲ್ಲರೂ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಿಮ್ಮ ಜೇಬಲ್ಲಿರೋ ಡಾಕ್ಯುಮೆಂಟ್ಸ್ ಯಾವುದು ನಡೆಯಲ್ಲ. ಅವ್ರು ಕೇಳಿರುವ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇಲ್ಲ. ಆ ಡಾಕ್ಯುಮೆಂಟ್ಸ್ನ ಪಡ್ಕೊಂಡು ಇದನ್ನು ಮಂಡನೆ ಸಬ್ಮಿಟ್ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಮುಂದಿನ ತಿಂಗಳು ಅರಾಜಕ ವಾತಾವರಣ ಸೃಷ್ಟಿಯಾಗ್ತದೆ. ಕಚೇರಿಗಳಿಗೆ ಜನ ನುಗ್ಗಲಾಗಿ ಬಿಡ್ತಾರೆ. ಡಾಕ್ಯುಮೆಂಟ್ ಬೇಕು ಅಂತ ಪರದಾಟ ಎಲ್ಲ ಮುಂದಾಗ್ತದೆ. ಆದರೂ ಕೂಡ ಅಷ್ಟು ಸುಲಭವಾಗಿ ಎಲ್ಲ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ಈ SIR ಪಟ್ಟಿಯಲ್ಲಿ ಬರೋದು ಅಷ್ಟು ಸುಲಭ ಇಲ್ಲ. ಇದಲ್ಲದೆ ಬೆಂಗಾಲಲ್ಲಿ ಬಳಸಿದಂತಹ ಶಕುನಿಯ ಸಾಫ್ಟ್ವೇರ್ ಆದಂತಹ ಲಾಜಿಕಲ್ ಡಿಸ್ಕ್ರಿಪೆನ್ಸಿನ ಕರ್ನಾಟಕದಲ್ಲಿ ಬಳಸ್ತೀವಿ ಅಂತ ಹೇಳಿದ್ದಾರೆ. ಅದು ಶಕುನಿಯ ಸಾಫ್ಟ್ವೇರ್. ಶಕುನಿ ಏನು ದಾಳ ಹಾಕ್ತಾ ಅವ್ನು ಏನು ಬಯಸ್ತಿದ್ನೋ ಆ ದಾಳ ಬೆಳೀತಿದ್ವು ಅಂತ. ಈ ಸಾಫ್ಟ್ವೇರ್ ಬಗ್ಗೆ ಏನು ದಾಳ ಬೇಕೋ ಆ ಟೈಪ್ ಒಂದು ರಿಸಲ್ಟ್ನ ತೆಗಿತಾರೆ. ಆ ರೀತಿಯ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರ್ನ ಬೆಳೆಸ್ತಿದ್ದಾರೆ. ಇದನ್ನು ಬೆಳೆಸಿ ಸಣ್ಣ ಪುಟ್ಟ ನೆಪದ ಕಾರಣಗಳನ್ನು ಹುಡುಕಿ ಜನರನ್ನ ಡಿಲೀಟ್ ಮಾಡುವಂಥ ಪ್ರೋಸೆಸ್ ಎಲ್ಲ ಕೂಡ ಶುರು ಆಗ್ತದೆ. ಹಾಗಾಗಿ ಅಕ್ಟೋಬರ್ನಲ್ಲಿ ಬಹಳ ಬೃಹತ್ ಸಂಖ್ಯೆಯ ಜನ ಡಿಲೀಟ್ ಆಗುವಂಥದ್ದು ಆಲ್ಮೋಸ್ಟ್ ಶತಸಿದ್ಧ ಅನ್ನುವಂಥ ಇದೆ. ಹಂಗಿರ್ಬೇಕಾದ್ರೆ ಇದನ್ನು ನಮ್ಮ ಜನರನ್ನು ಹೆಂಗೆ ಕಾಪಾಡ್ಕೊಳ್ತೀವಿ? ಇದರಲ್ಲಿ ಡಿಲೀಟ್ ಆಗೋರು ಯಾರು? ಅತ್ಯಂತ ಹೆಚ್ಚು ಡಿಲೀಟ್ ಆಗುವಂಥವ್ರು ಅಲೆಮಾರಿಗಳು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ದಲಿತರು, ಎಲ್ಲ ಜಾತಿಯ ಕಡುಬಡವರು ಮತ್ತು ಎಲ್ಲ ಜನವರ್ಗಗಳ ವಿವಾಹಿತ ಮಹಿಳೆಯರು. ಇವರೇ ಅತಿ ಹೆಚ್ಚು ಡಿಲೀಟ್ ಆಗುವಂಥದ್ದು. ಈ ನಮ್ಮ ಜನರನ್ನು ಹೆಂಗೆ ಕಾಪಾಡ್ಕೊಳ್ತೀವಿ? ಮುಂದಿನ ದಿನಗಳಲ್ಲಿ ಬರೀ ಇವತ್ತಿನ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಇಲ್ಲ ಅಂದರೆ ಏನು ನಡೆಯಲ್ಲ ಅಂತಿತ್ತು. ಈಗ ಆಧಾರ್ ಕಾರ್ಡ್ ಸ್ಕ್ರ್ಯಾಪ್ ಆಯಿತು. ಈಗ ಆಧಾರ್ ಕಾರ್ಡ್ನ ಯಾರೂ ಬೆಲೆ ಇಲ್ಲ. SIR ಆದಮೇಲೆ ಪ್ರತಿಯೊಂದಕ್ಕೂ ವೋಟರ್ ಐಡಿ. ಆದರೆ ಕೋಟ್ಯಾಂತರ ಲಕ್ಷಾಂತರ ಜನರಲ್ಲಿ ಆ ವೋಟರ್ ಐಡಿ ಇರೋದಿಲ್ಲ ಮುಂದಿನ ದಿನಗಳಲ್ಲಿ. ಒಂದು ಕಡೆ ಗೌರ್ಮೆಂಟ್ ಫೆಸಿಲಿಟೀಸ್ ಇರೋದಿಲ್ಲ ಅಂತ ಹೇಳ್ತಾರೆ. ನೀವು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ವೋಟರ್ ಐಡಿ ಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಕೇಳುವಂಥದ್ದಾಗ್ತದೆ. ಅದು ನಮ್ಮ ತಳ ಸಮುದಾಯಗಳಲ್ಲಿ ಇರುವಂತಹ ವಾತಾವರಣ ಕ್ರಿಯೇಟ್ ಆಗುತ್ತೆ. ಆದರೆ ಅಷ್ಟು ಮಾತ್ರವಲ್ಲ, ಮುಂದಿನ ರಾಜಕೀಯ ಭವಿಷ್ಯನೇ ಬದಲಾಗ್ತದೆ. ಕರ್ನಾಟಕದ ರಾಜಕೀಯ ಭವಿಷ್ಯನೇ ಬದಲಾಗ್ತದೆ ಮತ್ತು ಇಡೀ ಸಮಾಜದ ಸ್ವರೂಪ ಬದಲಾಗ್ತದೆ. ಸಮಾಜದಲ್ಲಿ 2 ರೀತಿಯ ಜನಗಳು, ಓಟ್ ಇರುವಂಥ ಜನ, ಓಟ್ ಇಲ್ಲದಲ್ಲೇ ಇರುವಂಥ ಜನ ಅನ್ನುವಂಥ 2 ಜನವರ್ಗಗಳು ಇಲ್ಲಿ ಸೃಷ್ಟಿಯಾಗ್ತವೆ. ಆದರೆ ಇದನ್ನು ನಾವು ಕರ್ನಾಟಕದಲ್ಲಿ ಅಲೋ ಮಾಡ್ತೀವ. ಕರ್ನಾಟಕದಲ್ಲಿ ಸಹಿಸುತ್ತಾ ಸಂತ ಶರಣ ಸೂಫಿಗಳ ನಾಡು ಇದೆಲ್ಲ ನೋಡ್ಕೊಂಡು ಸುಮ್ಮನಿರುತ್ತಾ ನಾವೆಲ್ಲ ನೋಡ್ಕೊಂಡು ಸುಮ್ಮನೆ ಖಂಡನೆ ಮಾಡಿ ಸುಮ್ಮನಿರಕ್ಕಾಗುತ್ತಾ? ಆಗಲ್ಲ. ಇದಕ್ಕೆ ಯಾವುದೇ ಕಾರಣದಿಂದ ಅವಕಾಶ ಕೊಡಬಾರ್ದು. ಕರ್ನಾಟಕದಲ್ಲಿ ಒಂದೇ ಒಂದು ವೋಟ್ ಡಿಲೀಟ್ ಆಗಲು ಬಿಡಬಾರ್ದು. ಅಂತ ಡಿಲೀಟ್ ಮಾಡಿದಂಥ SIRನ ಎಂದೆಂದೂ ಒಪ್ಪಬಾರದು. SR ನ್ಯಾಯಸಮ್ಮತವಾಗಿ ನಡೆದರೆ ಸಹಿ, ನಡೆಯಲ್ಲ ಅಂತ ನಮ್ಗೆ ಗೊತ್ತಿದೆ. ತಾಕತ್ತಿದ್ರೆ ಅವರು ನ್ಯಾಯಸಮ್ಮತವಾಗಿ ನಡೆಸ್ತಾರೆ. ಅದು ನಡೆಸ್ತಿಲ್ಲ ಅಂದರೆ ಅದನ್ನು ಸ್ಕ್ರ್ಯಾಪ್ ಆಗುತ್ತೆ ಅಂತ ಕರ್ನಾಟಕದಲ್ಲಿ ಬಿಡೋದಿಲ್ಲ. ಇದು ಕರ್ನಾಟಕದಲ್ಲಿರುವಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಜಾತ್ಯತೀತ ಪಕ್ಷಗಳು ಸೇರಿ ತೆಗೆದುಕೊಂಡು
ತೀರ್ಮಾನ. ಹಾಗಾಗಿ ಜನರ ಮತಗಳ ಕಾವಲಿಗೆ ನಾವು ಮುಂದಾಗಬೇಕು ಅಂತ ತೀರ್ಮಾನ ಮಾಡಿ ನಾಗರಿಕ ಮತ ಕಾವಲು ಸಮಿತಿಯನ್ನು ಎಲ್ಲ ರಾಜ್ಯಾದ್ಯಂತ ನಿರ್ಮಾಣ ಮಾಡುವ ಪ್ರಕ್ರಿಯೆ ಭರದಿಂದ ಸಾಗಿದೆ. ರಾಜ್ಯ ಮಟ್ಟದಲ್ಲಿ ರಚನೆಯಾಗಿದೆ, ಈಗ ಜಿಲ್ಲಾ ಮಟ್ಟಗಳಲ್ಲಿ ರಚನೆ ಆಗ್ತಿದೆ. ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರ, ಪಂಚಾಯತ್, ಬೂತ್ ಮಟ್ಟದ ತನಕ ಸಮಿತಿಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಈ ಅಭಿಯಾನ ಈಗ ಮುಗಿಯೋದಿಲ್ಲ. ಇದನ್ನು ಎಲ್ಲ ಮತದಾರರು ಮತದಾರ ಪಟ್ಟಿಯಲ್ಲಿ ಬರೋ ತನಕ ಮುಂದುವರಿಯುತ್ತೆ. ಇದೇನು ಬರೀ 15 ದಿವಸಕ್ಕೆ ಎನ್ಯುಮರೇಷನ್ ಫಾರ್ಮ್ ತುಂಬ ತನಕ ನಡೆಯುವಂಥದ್ದಲ್ಲ. ಕರ್ನಾಟಕದಲ್ಲಿರುವ ಎಲ್ಲ ಮತದಾರರ ಮತವನ್ನು ಖಾತ್ರಿಪಡಿಸಿಕೊಳ್ಳೋ ತನಕ ನಡೆಯಲಿರುವಂತಹ ಇದೊಂದು ಆಂದೋಲನ. ಅದರ ಆರಂಭವಾಗಿ ಎಲ್ಲ ಕೂಡ ನಡೀತಿದೆ. ಅದಕ್ಕೆ ಇವತ್ತು ಬಹಳ ತ್ವರಿತಗತಿಯಲ್ಲಿ ಕೆಲಸ ನಡೀಬೇಕಾಗಿರುವುದರಿಂದ ಎಲ್ಲ ಜಿಲ್ಲೆಯ ಮುಖಂಡರುಗಳ ಜೊತೆ ಸ್ವಲ್ಪ ತಕ್ಷಣದಲ್ಲಿ ಆಗಬೇಕಾಗಿರುವ ಸಿದ್ಧತೆಗಳಿಗೆ ಮಾತಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ನಾನು ಮತ್ತು ಅನೇಕ ನಾಗರಿಕ ಮತ ಕಾವಲು ಸಮಿತಿಯ ಸದಸ್ಯರು ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಚರ್ಚೆ ಮಾಡಲಿಕ್ಕೋಸ್ಕರ. ಒಂದು ಪೂರ್ವಭಾವಿ ಚರ್ಚೆಗಳು ನಡೆದಿದ್ದಾವೆ. ಈಗ ನಾಳೆ ಇದೇ ಐಡಿನಲ್ಲಿ ನಾಳೆ ಚಾಮರಾಜನಗರದ ಎಲ್ಲ ಪ್ರಗತಿಪರ ಹೋರಾಟಗಾರರ ಸಭೆ ನಡೀತಿದೆ. ನೀವೆಲ್ಲರೂ ನಾಳೆ ಸೇರಿ ಪ್ಲ್ಯಾನ್ ಮಾಡಿ 3 ವಿಚಾರಗಳನ್ನು ನಾಳೆ ನೀವು ಗಮನದಲ್ಲಿಟ್ಕೊಂಡು ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದು. ಒಂದು, ನಂಬರ್ 1, ಸರ್ಕಾರದ ಕಡೆಯಿಂದ ಏನಾಗಬೇಕಾಗಿದೆ, ಜನರ ಮತದಾರರ ರಕ್ಷಣೆ ಮಾಡಲಿಕ್ಕೆ ಆ ಕಾರ್ಯ ಸರಿಯಾಗಿ ನಡೀಬೇಕು. ಅದ್ರ ಬಗ್ಗೆ ಮೇಲ್ವಿಚಾರಣೆಯನ್ನು ನಡೆಸಬೇಕು, ನಿಗರಾಣಿನ ವಹಿಸಬೇಕು. ಎಲ್ಲ ಕಡೆ ಹೆಲ್ಪ್ ಡೆಸ್ಕ್ ಮಾಡಬೇಕಾಗಿತ್ತು. ಸರ್ಕಾರ ರಚನೆ ಆಗಿದೆಯಾ ಅಂತ ಪ್ರತಿ ಗ್ರಾಮ ಪಂಚಾಯತಿ, ಪ್ರತಿ ವಾರ್ಡ್ ಆಗಬೇಕು. ಅದನ್ನು ಆಗಾಗ ಮಾಡಬೇಕು. ಚಾಮರಾಜನಗರದಲ್ಲಿ ಎಲ್ಲ ಕಡೆ ಸ್ಥಾಪನೆ ಮಾಡಬೇಕು. ಅದನ್ನು ಫಾಲೋ ಅಪ್ ಮಾಡಿ ದಯವಿಟ್ಟು ಆಗಾಗ ಮಾಡಿ. ಡಾಕ್ಯುಮೆಂಟ್ಸ್ ಇಲ್ಲದಾಗ ಅವರಿಗೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋ ಪ್ರೋಸೆಸ್ನ ಯುದ್ಧೋಪಾದಿಯಲ್ಲಿ ಮಾಡಬೇಕು. ಅದನ್ನು ಆಗೋ ದಿಕ್ಕಲ್ಲಿ ಮಾಡಿ. ಜನರ ಹತ್ರನೂ ಕೂಡ ಮ್ಯಾಪಿಂಗ್ ಆಯ್ತು ಅಂತ ಕಾಯೋದು ಬೇಡ. ಡಾಕ್ಯುಮೆಂಟ್ ಇರಲಿಲ್ಲ ಅಂದರೆ ಎಲ್ಲರೂ ಡಾಕ್ಯುಮೆಂಟ್ ಮಾಡಿಸ್ಕೊಳ್ಳಿ, ಎಲ್ಲರೂ ಡಾಕ್ಯುಮೆಂಟ್ ಅಪ್ಲೈ ಮಾಡಿ ಅಂತ ಹೇಳಿ. ಅದೇ ರೀತಿಯಲ್ಲಿ BLOಗಳು ಎನ್ಯುಮರೇಷನ್ ಫಾರ್ಮ್ನ ತಗೊಳ್ಳೋದ್ರಲ್ಲಿ, ತುಂಬೋದ್ರಲ್ಲಿ, ಮೆಚ್ಚೋದ್ರಲ್ಲಿ ಬರ್ತಿರೋ ಪ್ರಾಬ್ಲಮ್ಸ್ ಏನಿದೆ ಅದು ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಸೆಟ್ರೇಟ್ ಮಾಡೋಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನ ಪಡಿ. ಇದು ಒಂದು, ಅಂದರೆ ಸರ್ಕಾರಿ ಪ್ರಕ್ರಿಯೆ ಸುಸೂತ್ರವಾಗಿ ನಡೆಯಲು ನೋಡ್ಕೊಳ್ಳೋದು ಒಂದು. ಎರಡನೇದಾಗಿ ಇಲ್ಲಿ ಗ್ರೌಂಡಲ್ಲಿ ಬರ್ತಿರುವಂಥ ಸಮಸ್ಯೆಗಳು ಏನು ಬರ್ತಿದ್ದಾವೆ ಆ ಸಮಸ್ಯೆಗಳನ್ನು ದಯವಿಟ್ಟು ಇದೆಲ್ಲ ಕೂಡ ಸಂಗ್ರಹ ಮಾಡಿ ಅದನ್ನು ಪ್ರತಿನಿತ್ಯ ಸೆಂಟ್ರಲ್ ಆಫೀಸಿಗೆ ಕಳಿಸ್ಕೊಡಿ. ರಾಜ್ಯಾದ್ಯಂತ ಬರ್ತಿರುವಂಥ ಆ ಎಲ್ಲ ದೂರುಗಳನ್ನು ಕ್ರೋಢೀಕರಿಸಿ ಅದನ್ನು ಚುನಾವಣಾ ಅಧಿಕಾರಿಗಳಿಗೂ ಮತ್ತು ಮಾಧ್ಯಮದ ಗಮನಕ್ಕೂ ತರುವಂಥ ಪ್ರೋಸೆಸ್ ಬೆಂಗಳೂರಲ್ಲಿ ನಡೀತಾ ಇದೆ. ಅದಕ್ಕೆ ಇಲ್ಲಿಂದಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಗ್ರೌಂಡ್ ಸ್ಟೋರೀಸ್ ಮೂಲಕ ತರಬೇಕು. ಇದೆರಡನೇದು. ಮೂರನೇದಾಗಿ ಜನರಿಗೆ ನೇರವಾಗಿ ಪ್ರತ್ಯಕ್ಷವಾಗಿ ನೆರವು ಕೊಡಲಿಕ್ಕೆ ಎಲ್ಲ ವಾಲಂಟಿಯರ್ಸ್ಗಳು ಸಿದ್ಧರಾಗಿ ಹೋಗಬೇಕು. ಇದು ಚಾಮರಾಜನಗರ ಬಹಳ ದೊಡ್ಡ ಮಟ್ಟದ ಆದಿವಾಸಿಗಳು, ದಲಿತ ಸಮುದಾಯ, ಅಲ್ಪಸಂಖ್ಯಾತರು ಇರುವಂಥ ಜಿಲ್ಲೆ. ಸೊ ಇಲ್ಲಿ ದೊಡ್ಡ ಮಟ್ಟದ ಡಿವಿಷನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಎಲ್ಲಿ ಬಹಳ ದುರ್ಬಲ ಸಮುದಾಯಗಳು ವಾಸಿಸ್ತಾ ಇದ್ದಾವೆ, ಕೆಳಗಡೆ ಜನ ವಾಸ ಮಾಡ್ತಿದ್ದಾರೋ ಅಲ್ಲಿ ಆ ನಡುವೆಗೆ ಹೋಗಬೇಕು. ಅದಕ್ಕೆ ಎಲ್ಲ ಕಡೆ ವಾಲಂಟಿಯರ್ಸ್ನ ಇದಕ್ಕೆ ನಾಗರಿಕ ಮತ ಕಾವಲು ಸಮಿತಿಗೆ ನಾವು ಆಹ್ವಾನಿಸಿಕೊಂಡು ನಾವು ಅಂಥ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ತಳಮಟ್ಟದಲ್ಲಿ ಜನರ ರಕ್ಷಣೆಗೆ, ಜನರ ಮತದ ರಕ್ಷಣೆಗೆ ನಾವು ಮುಂದಾಗಬೇಕು. ಆ ಕೆಲಸ ನಾಳೆ ಇಲ್ಲಿ ಪ್ರಾರಂಭಗೊಳ್ಳಿ. ನಾಳೆ ಸಭೆ ಯಶಸ್ವಿಯಾಗಲಿ. ನಾಳೆ ಎಲ್ಲ ಪ್ರಗತಿಪರರು ಕೂಡ ಈ ಸಭೆಯಲ್ಲಿ ದಯವಿಟ್ಟು ಪಾಲ್ಗೊಂಡು ಒಳ್ಳೆಯ ಯೋಜನೆ ರೂಪಿಸಿ ಕೆಲಸ ಪ್ರಾರಂಭಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಲಾಲ್ ಸಲಾಂ. ಅಸ್ಸಲಾಮು ಅಲೈಕುಂ.